ಮಾಡಿದ್ವಿ ಅಂತ ಹೇಳ್ತಿರಲ್ಲ, ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರೆ ಎಷ್ಟು ಪಿಕ್ಚರ್ ಸಬ್ಸಿಡಿ ತೊಗೊಂಡಿಲ್ಲ? ಮತ್ತೆ ನೀವು ಯಾಕೆ ಇದನ್ನು ರೀ ರಿಲೀಸ್ ಅಂತ ಹೇಳ್ತಾ ಇದ್ದೀರಾ? ನೀವು ಪ್ರೊಜೆಕ್ಷನ್ ಹಾಕೊಂಡಿದ್ದೀರಾ ನಿಮಗೋಸ್ಕರಾಗೆ, ಪಬ್ಲಿಕ್ ರಿಲೀಸ್ ಮಾಡಕ್ಕೆ ಕೊಟ್ಟಿಲ್ಲಲ್ಲ. ಹಂಗೆಲ್ಲ ಅಪರಾಧ ಮಾಡಬೇಡಿ. ಪಿಕ್ಚರು ಒಂದು ಪಿಕ್ಚರ್ ಚೆನ್ನಾಗಿ ಮಾಡಿರ್ತೀರ, ರಿಲೀಸ್ ಮಾಡ್ತಾ ಇದೀವಿ ಅಂತೇಳಿ ತಪ್ಪರ್ಥ ಕೊಡಬೇಡಿ ಪತ್ರಕರ್ತರಿಗೆ. ನೀವು ಟೆಕ್ನಿಕಲ್ ಆಗಿ ನಾನು ತಿಳ್ಕೊಂಡಿದ್ದೀನಿ. ನೀವು ಪಿಕ್ಚರ್ ನೀವು ಅಲ್ಲೇ ಶೋ ಹಾಕೊಂಡಿದ್ದೀರಿ, ನೀವು ಕೂತ್ಕೊಂಡು ನೋಡ್ಕೊಳಕ್ಕೆ. ಪಬ್ಲಿಕ್ ಅಂದ್ರೆ ನಿಮ್ಮ ಮನೆಯವರು ಟಿಕೆಟ್ ಕೊಟ್ಟು ದುಡ್ಡು ಕೊಟ್ಟು ಯಾರು ಕರ ಬಂದಿಲ್ವಲ್ಲ ಪಬ್ಲಿಕ್ಕು. ಯಾಕೆ ಹಿಂಗೆ ಅರ್ಥ ಮಾಡ್ತೀರ? ಪಿಕ್ಚರ್ ಮೇಲೆ ಅಪರಾಧ ಹೊರಿಸ್ತೀರ? ಕಷ್ಟ ಬಿದ್ದು ಪಿಕ್ಚರ್ ಮಾಡಿರ್ತೀರ ನೀವು. ರೀ ರಿಲೀಸ್ ಅಂದ್ರೆ ಏನಾಗುತ್ತೆ? ಮಾಲ್ಗಳು ಕೊಡಲ್ಲ, ಥಿಯೇಟರ್ ಕೊಡಲ್ಲ. ಒಂದು ಮೈಕ್ ಸಿಕ್ತು, ಒಂದು ಪತ್ರಕರ್ತ ಬಂದಿರೋದು, ಒಂದು ಪಿಕ್ಚರ್ ಕಾಪಾಡೋದು ಬಹಳ ಜವಾಬ್ದಾರಿ. ಎಷ್ಟು ಕಷ್ಟ ಬಿದ್ದಿರ್ತರೋ ಅಷ್ಟೇ ಜವಾಬ್ದಾರಿ ಇದೆ ನಿಮಗೆ. ಸಣ್ಣ ಪಿಕ್ಚರ್ ಆದ್ರೂ ಅದೇ ಸ್ಕ್ರೀನು, ದೊಡ್ಡ ಪಿಕ್ಚರ್ ಆದ್ರೂ ಅದೇ ಸ್ಕ್ರೀನ್. ಹಂಗೆ ಹೇಳ್ಕೊಳ್ಳಿ. ಹಾ, ಇಲ್ಲಿ ಸಬ್ಸಿಡಿ ವಿಷಯನೇ ಬರ್ಕೊಡು ಅಷ್ಟೇ ಹೇಳಿ. ಒಬ್ಬೊಬ್ಬರೇ ಒಂದೊಂದು ಅರ್ಥ ಮಾಡ್ಕೊಂಡು ನೀವೇ ಅಂಡರ್ಸ್ಟ್ಯಾಂಡಿಂಗ್ ಇಂದ ಪ್ರೆಸ್ ಮೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಇದು? ಅಲ್ಲ, ಈಗಲೇ ಲೇಟ್ ಆಗಿದೆ ನಿಜ, ಸೆನ್ಸಾರ್ ಆಗಿ ಪಿಕ್ಚರ್ ಲೇಟ್ ಆಗಿದೆ, ರಿಲೀಸ್ ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ, ರಿಲೀಸ್ ಆದೇ ಆಗುತ್ತೆ. ಆದ್ರೆ ಪತ್ರಕರ್ತರ ಮುಂದೆ, ವಿಡಿಯೋ ಮಾಧ್ಯಮ ಮುಂದೆ ಮಾತಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಿ. ಅವ್ರು ಏನಂತ ಬರಿಬೇಕೀಗ ಅದಕ್ಕೆ? ನೀವೇ ಹೇಳಿದ್ರಲ್ಲಿ ರಿಲೀಸ್ ಮಾಡಿದ್ವಿ ಅಂತ. ಸಬ್ಸಿಡಿ ವಿಷಯ ಅವ್ರು ಹೆಂಗ್ ಕೇಳ್ತಾರ? ಲೀಸ್ಟ್ ನೀವ್ ಯಾಕೆ ಹೇಳಿದ್ರಿ? ಅದಕ್ಕೂ ಇಲ್ಲಿ ಸಂಬಂಧ ಇಲ್ಲ ಮಾತಾಡಕ್ಕೆ. ನೀವು ಕರೆದ್ರು ಪ್ರೆಸ್ ಮೀಟ್ಗೆ, ಪಿಕ್ಚರ್ ರಿಲೀಸಿಂಗ್ಗೆ ಅಷ್ಟೇ ಮಾತಾಡ್ಬೇಕು ನೀವು. ಇರ್ಲಿ ಬಿಡಿ ಸರ್. ಈಗ ಮಿನಿಮಮ್ ಒಂದು 25 ಥಿಯೇಟರ್ಂದ ಬರೀ ಮಾಲು ಒಂದು 4-5 ಥಿಯೇಟರ್ ಮಾಡ್ತೀನಿ. ಒಂದು 25 ಮಾಲಲ್ಲಿ ಪಿಕ್ಚರ್ ರಿಲೀಸ್ ಮಾಡ್ತಾ ಇದ್ದೀನಿ. ಉತ್ತರ ಕರ್ನಾಟಕ ಮಾಡ್ತಾ ಇದ್ದೀನಿ. ಹುಬ್ಳಿ, ಬೀದರ್, ಗುಲ್ಬರ್ಗ, ರಾಯಚೂರು, ಮೈಸೂರು, ಬೆಂಗಳೂರು ಎಲ್ಲ ಕಡೆಗೂ ಮಾಲು ಥಿಯೇಟರ್ಗಳು ಎಲ್ಲಿ ಸಿಗುತ್ತೆ ಅಲ್ಲಿ ಮಾಡ್ತಾ ಇದ್ದೀನಿ ಸರ್. ಎಲ್ರಿಗೂ ಧನ್ಯವಾದ ಸರ್. ಸರ್, ಪಂಚಮುಖಿ ಅಂತಂದ್ರೆ ಅದೊಂದು ಸಿನಿಮಾದೊಳಗಡೆ ಒಂದು ಮನೆಯದು ಹೆಸರು ಪಂಚಮುಖಿ ನಿವಾಸ ಅಂತ. ಸೊ ಅಲ್ಲಿ ಒಂದು ಹಾರರ್ ಎಫೆಕ್ಟ್ ಅಲ್ಲಿ ಒಂದು ಫ್ಯಾಮಿಲಿ ಏನೋ ಒಂದು ಡ್ರಾಮಾ ನಡೀತಾ ಇರುತ್ತೆ. ಸೊ ಅದರಿಂದ ಪಂಚಮುಖಿ ಅಂತ ಟೈಟಲ್ ಇಕ್ಕಿರೋ ಸರ್. ಸರ್, ಇದು ನನ್ನ ಕ್ಯಾರೆಕ್ಟರ್ ಒಬ್ಬ ಸ್ಟೂಡೆಂಟ್ ಅಲ್ಲಿ ಅವ್ನಿಗೆ ಯಾವಾಗಲೂ ಒಂದು ಡ್ರೀಮ್ ಅಲ್ಲಿ ಒಂದು ಮನೆ ಬರ್ತಿರುತ್ತೆ, ಫ್ಯಾಮಿಲಿ ಬರ್ತಿರುತ್ತೆ. ಆ ಮನೆನ ಹುಡ್ಕೊಂಡು ಹೋಗ್ತಾನೆ. ಅದೇನೆ ಒಂದು ಲೈನು ಸಾರಾಂಶ ಸರ್. ಹೌದು, ಅಂದ್ರೆ ಲೈಕ್ ಅದೊಂದು ಸಸ್ಪೆನ್ಸ್ ಆಗಿ ಆ ಕ್ಯಾರೆಕ್ಟರ್ಗಳು 3 ಕ್ಯಾರೆಕ್ಟರ್ ಏನಿದೆ, ಸೊ ಅದು ಸಸ್ಪೆನ್ಸ್ ಆಗಿರುತ್ತದು. ಸೊ ಜೊತೆಲಿರೋ ಫ್ರೆಂಡ್ಸಾ ಇಲ್ಲ ಬೇರೆ ಏನಾ ಅಂತ ಆ ಥರ ಒಂದು ಸಸ್ಪೆನ್ಸ್ ಆಗಿರುತ್ತದು ಸರ್. ಇದು ಸುಮಾರು ಈ ಕೋವಿಡ್ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದು. ಅಂದ್ರೆ ಕಾರಣಾಂತರಗಳಿಂದ ನಮ್ದು ತುಂಬಾ ಬಜೆಟ್, ಅಂದ್ರೆ 0 ಇನ್ವೆಸ್ಟ್ಮೆಂಟ್ ಅಂತಾನೆ ಅನ್ಕೊಬೋದು. ಸೊ ಆ ಬಜೆಟ್ ಅಲ್ಲಿ ಎಲ್ಲ ಫ್ರೆಂಡು, ಟೀಮು, ಮತ್ತೆ ನಮ್ಮ ಕಾರ್ತಿಕ್ ವೆಂಕಟೇಶ್ ಆಗಿರ್ಬೋದು, ಮತ್ತೆ ಅರವಿಂದ್ ಆಗಿರ್ಬೋದು, ಸುಮಂತ್ ಆಗಿರ್ಬೋದು, ಮತ್ತೆ ಕೆಲವರು ಎಲ್ಲರೂ ಅಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪಾಪ ಯಾರೂ ಎಕ್ಸ್ಪೆಕ್ಟೇಷನ್ ಇಲ್ದೇನೆ 0 ಅಂದ್ರೆ ಏನೋ ಒಂದು ಪ್ರೀತಿಯಿಂದ ಬಂದು ವರ್ಕ್ ಮಾಡಿ ಈ ಸಿನಿಮಾ ಕಂಪ್ಲೀಟ್ ಮಾಡಿರೋದಂತ ಸರ್. ಜೂನ್ 26ಕ್ಕೆ ಸಿನಿಮಾ ಅಂದ್ರೆ ಥ್ರೋಟ್ ಕರ್ನಾಟಕ ರಿಲೀಸ್ ಮಾಡ್ತಾ ಇದೀವಿ. ಅದು ಅಂದ್ರೆ ನಾನು ಹೇಳಿದಕ್ಕೆ 0 ಇನ್ವೆಸ್ಟ್ಮೆಂಟು ಇದೆಲ್ಲ ನಿಮ್ಗೆ ಹೇಳಿದ್ರೆ ನಗ್ಬೋದು ನೀವು. ಲೈಕ್ ಅಂದ್ರೆ ನಾವೇನು ಸಿನಿಮಾಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಸೊ ಇವಾಗ ನಾನೆಲ್ಲೋ ಒಂದ್ ಕಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಸಿನಿಮಾಗಳು ವರ್ಕ್ ಮಾಡಬೇಕಾದ್ರೆ, ಸೊ ಕೆಲವರು ನನಗೆ ಆ ಟೀಮಲ್ಲಿ ವರ್ಕ್ ಮಾಡಿದವರು ಕೆಲವರೆಲ್ಲ ಕ್ಯಾಮ್ರಾ ನನಗೆ ಒಂಚೂರು ಸಿನಿಮಾ ಮಾಡ್ತಾ ಇದ್ದೀನಿ, ಈ ಥರ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದಕ್ಕೆ ಕೆಲವರೆಲ್ಲ ನನಗೆ 10 ದಿನ 15 ದಿನ ಆ ಥರ ಕ್ಯಾಮ್ರಾನ ಫ್ರೀಯಾಗಿ ಕೊಟ್ಟಿದ್ದಾರೆ. ಯೂನಿಟ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರೂ ನನಗೆ ಹೆಲ್ಪ್ ಮಾಡಿರೋಂಥ ಸಿನಿಮಾ. ಸೊ ಅದರಿಂದ ಇವಾಗ ಈ ರಿಲೀಸ್ ಕೂಡ ಬೇರೆ ಯಾರೋ ಒಬ್ರು ಅಂದರೆ ಹಿಂದೆ ನಿಂತ್ಕೊಂಡು ಯಾರೋ ಒಬ್ರು ರಿಲೀಸ್ ಮಾಡಿಸ್ತಿದ್ದಾರೆ. ಸೊ ಅವ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾ ಮಾಧ್ಯಮದ ಗೆಳೆಯರಿಗೆ ಮತ್ತು ವೇದಿಕೆ ಮೇಲೆ ಫ್ರೆಂಡ್ಸ್ ಎಲ್ಲ ಆಹ್ವಾನ ಕೋರ್ತಾ
ನನ್ನ 60ನೇ ಸಂಗೀತ ನಿರ್ದೇಶಕರ ಫಿಲ್ಮ್ ಇದು ಪಂಚಮುಖಿ. ನನ್ನ ದೇವರದ ಯೆಹೋವ ದೇವರ ದಯೆಯಿಂದ 60ನೇ ಫಿಲ್ಮ್ ಸೆನ್ಸರ್ ಆಗಿ ರಿಲೀಸ್ ಆಗ್ತಿರೋ ಫಿಲ್ಮಲ್ಲಿ 60ನೇ ಫಿಲ್ಮ್ ಇದು. ನಮ್ಮ ಸ್ಟುಡಿಯೋದಲ್ಲಿ ನಾನು ಕ್ಯಾಮ್ರಾ ಮತ್ತು ರೆಂಟಲ್ ಬಾಡಿಗೆ ಕೊಡ್ತಿರ್ಬೇಕಾದ್ರೆ ಚಂದ್ರು ಅವರು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಿದ್ರು. ಅವ್ರು ನಮ್ಮ ತಮ್ಮ ಅಂತಲೇ ಹೇಳ್ತೀನಿ. ಸೊ ನಮ್ಮ ಸ್ಟುಡಿಯೋಲ್ಲಿ ವರ್ಕ್ ಮಾಡ್ತಿದ್ದಾಗ ನಾವು ಒಂದು ಝೀರೋ ಬಡ್ಜೆಟಲ್ಲಿ ಲೋ ಬಡ್ಜೆಟಲ್ಲೇ ಫಿಲ್ಮ್ ಶುರು ಮಾಡೋಣ ಅಂತ. ಝೀರೋ ಬಡ್ಜೆಟ್ ಅಂತ ಹೇಳ್ಬಾರ್ದು, ಝೀರೋ ಬಡ್ಜೆಟ್ ಆಗಲ್ಲ, ಊಟ ತಿಂಡಿ ಪೆಟ್ರೋಲ್ಗೆಲ್ಲ ಖರ್ಚಾಗುತ್ತೆ. ಲೋ ಬಡ್ಜೆಟಲ್ಲಿ ಒಂದು ಫಿಲ್ಮ್ ಮಾಡೋಣ ಅಂತ ಶುರು ಮಾಡಿದ್ವಿ. ಸೊ ಆ ರೀತಿ ಶುರುವಾದ ಚಿತ್ರದಲ್ಲಿ ಪಂಚಮುಖಿ ಒಂದು. ಪಂಚಮುಖಿ ಅವರೇ ನಿರ್ದೇಶನ ಮಾಡಿ ಫಸ್ಟ್ ಫಿಲ್ಮ್ ಚಲನಚಿತ್ರ ಮಾಡ್ತಿದ್ದಾರೆ. ಇದಕ್ಕೆ ಮುಂಚೆ ರಾಂಗ್ ಕಾಲ್ ಅಂತ ಒಂದು ಫಿಲ್ಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅದ್ರ ನಂತರ ಈ ಫಿಲ್ಮ್ ಫಸ್ಟ್ ಮುಗಿಸೋಣ ಅಂತ ಪಂಚಮುಖಿ ಶುರು ಆಯಿತು 2019 ಡಿಸೆಂಬರಲ್ಲಿ. ನಮ್ಮ ಜಗದೀಶ್ ಸರ್ಬಡ ಅಲ್ಲಿದ್ರು ಸಪೋರ್ಟ್ ಮಾಡ್ತಿದ್ರು ಆ ಟೈಮಲ್ಲಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ಶುರು ಆಗಿದ್ದ ಫಿಲ್ಮ್ ಫಸ್ಟ್ ಲಾಕ್ಡೌನ್ಗಿಂತ ಮುಂಚೆ ಪಂಚಮುಖಿ ಫಿಲ್ಮಲ್ಲಿ ಎಲ್ಲ ಹೊಸ ತಾರಾಗಣದಲ್ಲಿ ಇದ್ದಾರೆ. ನಮ್ಮ ಸ್ಟುಡಿಯೋದಲ್ಲೇ ಕೆಲಸ ಮಾಡ್ತಿದ್ದಂಥ ಪವನ್ ಅವರು ಮತ್ತು ಚಂದ್ರು ಅವರು ಇವರೆಲ್ಲ ಸೇರಿ ನಾಯಕರಾಗಿ ಕೆಲಸ ಮಾಡಿದ್ದಾರೆ 4 ಜನ ಹುಡುಗರು. ಸೊ ಈ 4 ಜನ ಹುಡುಗರು ಒಂದು ಪಂಚಮುಖಿ ನಿವಾಸ ಒಂದು ಮನೆಗೆ ಒಂದು ಜರ್ನಿಗೆ ಹೋಗ್ತಾರೆ. ಆ ಜರ್ನಿಗೆ ಒಳ್ಳೆ ಕನ್ನಡಕ್ಕೆ ಅಂತ ಹೋಗ್ತಾರೆ. ಆ ಜರ್ನಿ ಬಗ್ಗೆ ಒಂದು ಸಾಂಗ್ ಮಾಡಿದ್ದೀವಿ. ಸುಂದರ ಪುಣಿಸಿದ್ದಾನೆ ಸೂಜಿದಾರದಂತೆ ಈ ರೋಡ್ ಅನ್ನುವಂಥ ದೇವ್ರ ಬಗ್ಗೆ. ಅದೇನಂದರೆ ದೇವರು ಜೀವನದ ದಾರಿಯ ಯಾವ ರೀತಿ ಮಾಡಿರ್ತಾರೆ ಅಂತ ಒಂದು ಪ್ಯಾರಲಲ್ ಹಿಡ್ಕೊಂಡು ಈ ರೋಡ್ ಹೈವೇ ಯಾವ ರೀತಿ ಇರುತ್ತೆ ಅಂತ ಒಂದು ಕಂಪ್ಯಾರಿಸನ್ ಮಾಡಿ ಒಂದು ಹಾಡು ಮಾಡಿದ್ವಿ. ಎಲ್ಲ ಹೊಸ ಸಿಂಗರ್ಸ್ಗೆ ಅವಕಾಶ ಕೊಟ್ವಿ, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಕಷ್ಟಪಟ್ಟು ಒಂದು ಫಿಲ್ಮ್ ಮಾಡಿದ್ದಾರೆ. ಅದಕ್ಕೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಎಲ್ಲ ನಮ್ಮ ಹತ್ರ ಇತ್ತು, ಸಾಮಗ್ರಿಗಳು ಸ್ಟುಡಿಯೋ ಇತ್ತು, ಮತ್ತೊಂದು 25 ಜನ ಕೆಲಸ ಮಾಡ್ತಿದ್ರು. ಸೊ ಅದನ್ನು ಚಂದ್ರ ಅವ್ರಿಗೆ ಸಹಾಯವಾಗಿ ನಮ್ಮ ತಮ್ಮನ ಥರ ನಾನು ಹೆಲ್ಪ್ ಮಾಡಿದ್ದೀನಿ. ಇಲ್ಲ ಹಾಂ ಸರ್, ಬಂದಿದೆ ಸರ್. ಸೊ ರಿಲೀಸ್ ಕನ್ಫರ್ಮ್ ಮಾಡ್ತೀವಿ ಅಂತಾನೆ ರಿಲೀಸ್ ಮಾಡ್ತಾರೆ ಸರ್. ಫಿಲಿಮ್ನ ನಾವು ಉತ್ತರ ಕರ್ನಾಟಕದಲ್ಲಿ ಒಂದೇ ಒಂದು ಮಾಲ್ ರಿಲೀಸ್ ಮಾಡ್ತಾರೆ. ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಾ ಇದ್ರು. ನಾವು ಒಂದು ಮಾಲ್ ಅಥವಾ ಒಂದು ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅದನ್ನು ಸಾಕ್ಷಿ ಕೊಟ್ಟರು ಫಿಲ್ಮ್ ಸಬ್ಸಿಡಿ ಕೊಡ್ತಾರೆ. ಸಬ್ಸಿಡಿ ಲಿಸ್ಟ್ ಅನೌನ್ಸ್ ಆಗಿದೆ 2021 ಲಿಸ್ಟ್. ಹೌದು, ಉತ್ತರ ಕನ್ನಡದಲ್ಲಿ ಮಾತ್ರ ರಿಲೀಸ್ ಮಾಡ್ತೀವಿ ಶಾರ್ಟ್ ಆಗಿ, ಮಾಲಲ್ಲಿ ಮಾತ್ರ. ಮೇನ್ ರಿಲೀಸ್ ಬೆಂಗಳೂರಲ್ಲಿ ಇವಾಗಲೇ ದೊಡ್ಡದಾಗಿ ರಿಲೀಸ್ ಮಾಡ್ತಾರೆ, ಅಫಿಷಿಯಲ್ ರಿಲೀಸ್. ಹೌದು, ರಿಲೀಸ್ ಆಗಿರಬೇಕು. ಹೌದು ಸರ್, ಹೌದು ಸರ್. ಇಲ್ಲ, ರಿಸಲ್ಟ್ ಅನೌನ್ಸ್ ಆಗಿದೆ. ಅಮೌಂಟ್ ಬಗ್ಗೆ ಅವ್ರು ನಿರ್ಮಾಪಕರು ಹೇಳ್ತಾರೆ. ರಿಸಲ್ಟ್ ಅನೌನ್ಸ್ ಆಗಿದೆ. ಅಫಿಷಿಯಲ್ ಲಿಸ್ಟಲ್ಲಿ ನಾನು ಪಂಚಮುಖಿ ಹೆಸರು ನೋಡಿದೆ. ಅಫಿಷಿಯಲ್ ಲಿಸ್ಟ್ ಮೊನ್ನೆ ಗೌರ್ಮೆಂಟ್ ಕೊಟ್ಟಲ್ಲ, ಅದ್ರ ಪಂಚಮುಖಿ ಹೆಸರಿದೆ. ಹೀರೋಯಿನ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊಂದು ಟೈಮ್ ತೊಗೊಂಡಿದ್ದು ಬಂದಿರೋದಕ್ಕೆ. ಎಲ್ಲ ನೋಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋ ನಿಮ್ಮ ಫೀಡ್ಬ್ಯಾಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಚಂದ್ರ ಅವ್ರು ಹೇಳ್ದಂಗೆ ಝೀರೋ ಇನ್ವೆಸ್ಟ್ಮೆಂಟಲ್ಲಿ ಮಾಡಿರೋಂಥ ಮೂವಿ ಅಂತ ಹೇಳಿದ್ರು. ಆ್ಯಂಡ್ ಹಿ ಈಸ್ ಬಿಂಗ್ ರಿಯಲಿ ಹಂಬಲ್. ಪೇಮೆಂಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಇಟ್ಸ್ ರಿಯಲಿ ಹಂಬಲ್ ಆಫ್ ಹಿಮ್. ಎಲ್ರಿಗೂ ಟೋಕನ್ ಆಫ್ ಅಪ್ರಿಷಿಯೇಷನ್ ಅಂತ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಐ ಹೋಪ್ ಎವ್ರಿಬಡಿ ವಿಲ್ ಅಗ್ರಿ ವಿತ್ ದ್ಯಾಟ್. ಸೊ ಇವ್ರು ತುಂಬ ಹಂಬಲ್ ಆಗ್ತಿದ್ದಾರೆ ಅಷ್ಟೇ. ಆ್ಯಂಡ್ ಅಬೌಟ್ ದ ಮೂವಿ, ನಾವು ಜಸ್ಟು ಹೇಗೆ ಒಂದು ಹಿಟ್ ಆಗುತ್ತೆ ಆಗಲ್ಲ ಇದ್ಗೆ ನಮ್ಗೆ ತಲೆಯಲ್ಲಿ ಇರಲಿಲ್ಲ. ಇಟ್ ವಾಸ್ ಓನ್ಲಿ ಜಸ್ಟ್ ಅಬೌಟ್ ಒಂದು ಫ್ಯಾಮಿಲಿ ಥರ ನಾವೆಲ್ಲರೂ ಸಪೋರ್ಟ್ ಮಾಡಿಕೊಂಡು ಶೂಟ್ ಮಾಡಿರೋ ಅಂಥ ಸಿನಿಮಾ. ಆ್ಯಂಡ್ ವಿ ರಿಯಲಿ ಎಂಜಾಯ್ಡ್ ದ ಪ್ರೊಸೆಸ್. ಅಲ್ಲಿ ಎಲ್ಲರೂ ಹೊಸಬ್ರೆ. ನನಗೆ ಅವಾಗ ಈ ಮೂವಿ ಮಾಡೋಕ್ಕೂ ಮುಂಚೆ ನಾನು ಯಾವುದೂ ಮಾಡಿರಲಿಲ್ಲ, ಬಟ್ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೆ. ಇದಕ್ಕೂ ಮುಂಚೆ ನಂದು 2 ಸಿನಿಮಾ ರಿಲೀಸ್ ಆಯಿತು, ಬಟ್ ಇದು ರಿಲೀಸ್ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲೇ ಇದ್ವಿ. ಬಟ್ ಲೈಕ್ ಗಾಡ್ಸ್ ಗ್ರೇಸ್ ಇವರೇನೋ ಗಿವ್ ಅಪ್ ಮಾಡಲಿಲ್ಲ. ಎಲ್ರದ್ದು ಶ್ರಮ ವೇಸ್ಟ್ ಆಗಬಾರ್ದು ಅಂತ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್.